ಪಾಕಿಸ್ತಾನ ಗಡಿ ದಾಟಿದ ಆರೋಪ, ಗಡಿಯೊಳಗೆ ನರಮೇಧ, ಬಲೂಚಿಸ್ತಾನದಲ್ಲಿ ರಕ್ತದೋಕುಳಿ, ಪಾಕ್ಗೆ ಮರ್ಮಾಘಾತ, 200ಕ್ಕೂ ಹೆಚ್ಚು ಸೈನಿಕರು, ಜನರು ಫಿನಿಶ್. ಭಾರತ ಅಫ್ಘಾನ್ ವಿರುದ್ಧ ಪಾಪಿ ಪಾಕ್ ವಿಷ, ಎಷ್ಟಿದೆ ಸತ್ಯ? 145 ಭಯೋತ್ಪಾದಕರ ಹತ್ಯೆಗೈದಿದ್ದೇವೆ ಎಂದ ಪಾಕಿಸ್ತಾನ. ಬಲೂಚ್ ಕಾರ್ಯಾಚರಣೆಯ ಹಿಂದಿನ ಅಸಲಿ ವಿಲನ್ ಯಾರು ಅನ್ನೋದನ್ನ ನೋಡೋಣ. ಅತ್ತ ಉಗ್ರರ ಮರಣ ಮೃದಂಗ, ಇತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಪಗಳ ಸುರಿಮಳೆ. ಬಲೂಚಿಸ್ತಾನದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಸ್ಥಿತಿ. ಬಲೂಚಿಸ್ತಾನದ ರಣರಂಗದಲ್ಲಿ ನಡೆದಿದ್ದೇನು? ತನ್ನ ವೈಫಲ್ಯ ಮುಚ್ಚಿಕೊಳ್ಳಲು ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇದೆಯೇ? ತನ್ನ ಮನೆಯೊಳಗಿನ ಬೆಂಕಿಗೆ ಭಾರತ ಅಫ್ಘಾನ್ ಕಾರಣವೆನ್ನುತ್ತಿರುವ ಪಾಕಿಸ್ತಾನದ ವಾದದಲ್ಲಿ ಸತ್ಯ ಎಷ್ಟಿದೆ? ಇಸ್ಲಾಮಾಬಾದ್ ಗಡಿಯಾಚೆಗಿನ ಬಲೂಚ್ ರಣಾಂಗಣದ ಕಿಚ್ಚು ಹೇಗಿದೆ ನೋಡೋಣ ಬನ್ನಿ. ಹೌದು, ಪಾಕಿಸ್ತಾನದ ಅಶಾಂತ ದಕ್ಷಿಣ ಪಶ್ಚಿಮ ಪ್ರಾಂತ್ಯವಾದ ಬಲೂಚಿಸ್ತಾನದಲ್ಲಿ ಭೀಕರ ಉಗ್ರ ದಾಳಿಗಳು ನಡೆದಿದ್ವು. ಇದಾದ ನಂತರ ಪಾಕ್ ಭದ್ರತಾ ಪಡೆಗಳು ನಡೆಸಿದ ಭಾರೀ ಕಾರ್ಯಾಚರಣೆಯಲ್ಲಿ 145 ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅಂತ ಪಾಕಿಸ್ತಾನ ಸರ್ಕಾರ ಘೋಷಿಸಿದೆ. ಕಳೆದ 40 ಗಂಟೆಗಳ ಅವಧಿಯಲ್ಲಿ ಬಲೂಚಿಸ್ತಾನದ ವಿವಿಧ ಭಾಗಗಳಲ್ಲಿ ಪೊಲೀಸ್, ಸೇನೆ ಹಾಗೂ ಅರೆ ಸೈನಿಕ ಪಡೆಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದು, ಇದುವರೆಗೆ ದಶಕಗಳಲ್ಲಿ ಕಂಡಿರದಷ್ಟು ಹೆಚ್ಚಿನ ಸಂಖ್ಯೆಯ ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪಾಕಿಸ್ತಾನ ಈಗ ಒಳಗಿನಿಂದಲೇ ಹೊತ್ತಿ ಉರಿಯುತ್ತಿದೆ. ಕಳೆದ ಕೆಲವು ದಿನಗಳಿಂದ ಬಲೂಚಿಸ್ತಾನದ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಂಡಿನ ಸದ್ದು ನಿಂತಿಲ್ಲ. ಪಾಕಿಸ್ತಾನ ಸೇನೆ ಹೇಳುವ ಪ್ರಕಾರ ಇದು ಭಯೋತ್ಪಾದನೆಯ ವಿರುದ್ಧದ ಅತಿ ದೊಡ್ಡ ಯುದ್ಧ. ಬರೋಬ್ಬರಿ 145 ಮಂದಿ ಉಗ್ರರನ್ನ ಹೊಡೆದು ಉರುಳಿಸಿದ್ದೇವೆ ಎಂದು ಪಾಕ್ ಸೇನೆ ಎದೆಯುಬ್ಬಿಸ್ತಾ ಇದೆ. ಆದರೆ ಈ ಕಾರ್ಯಾಚರಣೆಯ ಹಿಂದೆ ಅಡಗಿರುವ ಸತ್ಯವೇ ಬೇರೆ ಇದೆಯೇ? ತನ್ನ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಭಾರತ ಮತ್ತು ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಗೂಬೆ ಕೂರಿಸ್ತಾ ಇರೋದು ಯಾಕೆ? ಬಲೂಚಿಸ್ತಾನದ ರಕ್ತ ಸಿಕ್ತ ಇತಿಹಾಸ ಮತ್ತು ಇಂದಿನ ಅಸಲಿ ಸ್ಥಿತಿ ಇಲ್ಲಿದೆ. ಇತ್ತ ಪಾಕಿಸ್ತಾನ, ನಾವು 145 ಮಂದಿ ಬಲೂಚ್ ಲಿಬರೇಷನ್ ಆರ್ಮಿ ಉಗ್ರರನ್ನ ಕೊಂದಿದ್ದೇವೆ. ಅವರು ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಾ ಇದ್ರು. ಸ್ಥಳೀಯರ ಪ್ರಕಾರ ಇದು ಕೇವಲ ಉಗ್ರರ ವಿರುದ್ಧದ ಹೋರಾಟವಲ್ಲ, ಸಾಮಾನ್ಯ ಬಲೂಚ್ ಜನರ ಧ್ವನಿ ಅಡಗಿಸುವ ಪ್ರಯತ್ನ. ಹತ್ಯೆಯಾದವರಲ್ಲಿ ಎಷ್ಟು ಮಂದಿ ನಾಗರಿಕರು ಎಂಬ ಪ್ರಶ್ನೆ ಎದ್ದಿದೆ. ಪಾಕಿಸ್ತಾನದ ಆಂತರಿಕ ಸಚಿವ ಈ ದಾಳಿಗೆ ಭಾರತದ ರಾ ಮತ್ತು ಅಫ್ಘಾನ್ ಗುಪ್ತಚರ ಸಂಸ್ಥೆಗಳು ಪ್ರಚೋದನೆ ನೀಡ್ತಾ ಇವೆ ಅಂತ ಪುರಾವೆ ಇಲ್ಲದ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಪಾಕ್ನಲ್ಲಾದ ಆತ್ಮಾಹುತಿ ಹಾಗೂ ಗುಂಡಿನ ದಾಳಿಗಳಲ್ಲಿ ಒಟ್ಟು 33 ಮಂದಿ ಮೃತಪಟ್ಟಿದ್ದಾರೆ. ಈ ಪೈಕಿ 18 ನಾಗರಿಕರು, ಅದರಲ್ಲಿ 5 ಮಹಿಳೆಯರು ಮತ್ತು 3 ಮಕ್ಕಳು ಸೇರಿ 15 ಭದ್ರತಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ದಾಳಿಗಳ ಬಳಿಕ ಶನಿವಾರ ಬೆಳಗ್ಗಿನಿಂದಲೇ ಬಲೂಚಿಸ್ತಾನದ ವಿವಿಧ ಪ್ರದೇಶಗಳಲ್ಲಿ ವ್ಯಾಪಕ ಕಾರ್ಯಾಚರಣೆ ಆರಂಭಿಸಲಾಯಿತು ಅಂತ ತಿಳಿಸಿದೆ. ಏತನ್ಮಧ್ಯೆ ಯಥಾಪ್ರಕಾರ ಪಾಕಿಸ್ತಾನ ಈ ದಾಳಿಯ ಹಿಂದೆ ಭಾರತದ ಕೈವಾಡವಿದೆ ಅಂತ ಮತ್ತೆ ಪುರಾವೆ ಇಲ್ಲದ ಆರೋಪ ಮಾಡಿದೆ. ಆದರೆ ಭಾರತದ ವಿದೇಶಾಂಗ ಸಚಿವಾಲಯ ಇದನ್ನ ಕಟುವಾಗಿ ತಿರಸ್ಕರಿಸಿದ್ದು, ತನ್ನ ಆಂತರಿಕ ಸಮಸ್ಯೆಗಳಿಂದ ವಿಶ್ವದ ಗಮನವನ್ನ ಬೇರೆಡೆಗೆ ಸೆಳೆಯಲು ಪಾಕಿಸ್ತಾನ ಈ ರೀತಿ ಸುಳ್ಳು ಆರೋಪ ಮಾಡ್ತಾ ಇದೆ. ಮೊದಲು ತನ್ನ ಜನರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ಖಡಕ್ ಉತ್ತರ ನೀಡಿದೆ. ಬಲೂಚಿಸ್ತಾನ ಮುಖ್ಯಮಂತ್ರಿ ಸರ್ಫರಾಜ್ ಭುಕ್ತಿ ಅವರು ಭದ್ರತಾ ಪಡೆಗಳು ಮತ್ತು ಪೊಲೀಸರು ತ್ವರಿತವಾಗಿ ಪ್ರತಿಕ್ರಿಯಿಸಿ ಫಿತ್ನಾ ಅಲ್ ಹಿಂದೂಸ್ತಾನ್ಗೆ ಸೇರಿದ 145 ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಹತ್ಯೆಗೀಡಾದ ಉಗ್ರರ ಶವಗಳು ನಮ್ಮ ವಶದಲ್ಲಿವೆ. ಇವರಲ್ಲಿ ಕೆಲವರು ಅಫ್ಘಾನ್ ನಾಗರಿಕರು ಎಂಬ ಮಾಹಿತಿ ಕೂಡ ಇದೆ. ಭಾರತೀಯ ಬೆಂಬಲಿತ ಭಯೋತ್ಪಾದಕರು ಶವಗಳನ್ನು ತೆಗೆದುಕೊಳ್ಳಲು ಬಯಸಿದ್ರು, ಆದರೆ ನಗರ ಕೇಂದ್ರಕ್ಕೆ ಬರಲು ಹಿಂದೇಟು ಹಾಕಿದ್ದಾರೆ ಎಂದು ತಿಳಿಸಿದ್ದಾರೆ. ಫಿತ್ನಾ ಅಲ್ ಹಿಂದೂಸ್ತಾನ್ ಎಂಬ ಪದವನ್ನ ಪಾಕಿಸ್ತಾನ ಸರ್ಕಾರವು ಬಲೂಚ್ ಲಿಬರೇಷನ್ ಆರ್ಮಿಗೆ ಬಳಸುತ್ತೆ. ಈ ಸಂಘಟನೆಗೆ ಭಾರತದ ಬೆಂಬಲವಿದೆ ಅಂತ ಆರೋಪಿಸಿದೆ. ಈ ಉಗ್ರರು ಕ್ವೆಟ್ಟಾ ನಗರ ಕೇಂದ್ರಕ್ಕೆ ನುಗ್ಗಿ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳನ್ನ ಅಪಹರಿಸುವ ಯೋಜನೆ ಹಾಕಿಕೊಂಡಿದ್ರು. ಆದರೆ ನಮಗೆ ಅವರ ಯೋಜನೆಯ ಬಗ್ಗೆ ಮೊದಲೇ ಮಾಹಿತಿ ಇತ್ತು. ನಮ್ಮ ಪಡೆಗಳು ಸಿದ್ಧವಾಗಿದ್ದರಿಂದ ಅವರ ಯತ್ನ ವಿಫಲವಾಯಿತು ಅಂತ ಸರ್ಫರಾಜ್ ಭುಕ್ತಿ ತಿಳಿಸಿದ್ದಾರೆ. ನಮ್ಮ ಮೇಲೆ ನಡೆದಿರುವ ಈ ದಾಳಿಗಳ ಹಿಂದೆ ಭಾರತ ಮತ್ತು ಅಫ್ಘಾನಿಸ್ತಾನ ಬೆಂಬಲವಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಉಗ್ರರು ಅಫ್ಘಾನಿಸ್ತಾನ ಭೂಭಾಗದಿಂದ ಕಾರ್ಯಾಚರಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. 2020ರ ದೋಹಾ ಒಪ್ಪಂದದ ಪ್ರಕಾರ ಅಫ್ಘಾನಿಸ್ತಾನವು ತನ್ನ ನೆಲವನ್ನ ಇತರ ರಾಷ್ಟ್ರಗಳ ವಿರುದ್ಧ ದಾಳಿಗೆ ಬಳಸಲು ಅವಕಾಶ ನೀಡಬಾರದು. ಆದರೆ ದುರಾದೃಷ್ಟವಶಾತ್ ಪಾಕಿಸ್ತಾನ ವಿರುದ್ಧ ದಾಳಿ ಮಾಡಲು ಅಫ್ಘಾನ್ ಭೂಭಾಗ ಬಳಸಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಆದರೆ ಈ ಆರೋಪಗಳನ್ನ ಭಾರತ ಮತ್ತು ಅಫ್ಘಾನಿಸ್ತಾನ 2 ದೇಶಗಳು ತಳ್ಳಿ ಹಾಕಿವೆ.
ಪಾಕಿಸ್ತಾನದ ಅತಿದೊಡ್ಡ ಮತ್ತು ಅತ್ಯಂತ ಬಡ ಪ್ರಾಂತ್ಯವಾದ ಬಲೂಚಿಸ್ತಾನ್ ದಶಕಗಳಿಂದ ಜನಾಂಗೀಯ ಬಲೂಚ್ ಪ್ರತ್ಯೇಕತಾವಾದಿಗಳ ಬಂಡಾಯವನ್ನ ಎದುರಿಸ್ತಾ ಇದೆ. ಈ ಗುಂಪುಗಳು ಹೆಚ್ಚಿನ ಸ್ವಾಯತ್ತತೆ ಮತ್ತು ಪ್ರಾಂತ್ಯದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಹೆಚ್ಚಿನ ಪಾಲನ ಪಡೆಯಲು ಹೋರಾಡ್ತಾ ಇವೆ. ಇತ್ತೀಚಿನ ದಾಳಿಯಲ್ಲಿ ತಾವು ಪಾಕಿಸ್ತಾನದ ಭದ್ರತಾ ಪಡೆಗಳ 84 ಸದಸ್ಯರನ್ನ ಕೊಂದಿರೋದಾಗಿ ಮತ್ತು 18 ಜನರನ್ನ ಸೆರೆ ಹಿಡಿದಿರೋದಾಗಿ ಬಂಡಾಯ ಗುಂಪು ಹೇಳಿಕೊಂಡಿದೆ. ಪಾಕಿಸ್ತಾನದ ಪಾಲಿಗೆ ಬಲೂಚಿಸ್ತಾನ ಈಗ ಎದ್ದು ನಿಂತಿರುವ ಜ್ವಾಲಾಮುಖಿಯಾಗಿದೆ. ಕಳೆದ ಕೆಲವು ದಿನಗಳಿಂದ ಅಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಇಡೀ ದಕ್ಷಿಣ ಏಷ್ಯಾದ ಗಮನ ಸೆಳೆದಿವೆ. ಪಾಕಿಸ್ತಾನ ಸೇನೆ ಬರೋಬ್ಬರಿ 145 ಮಂದಿಯನ್ನ ಹತ್ಯೆ ಮಾಡಿದ್ದೇವೆ ಅಂತ ಘೋಷಿಸಿದೆ. ಆದರೆ ಈ ಕಾರ್ಯಾಚರಣೆಯ ಅಸಲಿ ಮುಖವೇ ಬೇರೆ ಇದೆ. ಇದು ಉಗ್ರರ ವಿರುದ್ಧದ ಹೋರಾಟವೋ ಅಥವಾ ಒಂದು ಸಮುದಾಯದ ಅಸ್ತಿತ್ವವನ್ನು ಅಳಿಸುವ ಸಂಚು ಅನ್ನೋ ಪ್ರಶ್ನೆಗಳು ಎದ್ದಿವೆ. ಪಾಕಿಸ್ತಾನದ ಈ ದಿಢೀರ್ ಆಕ್ರೋಶಕ್ಕೆ ಕಾರಣ ಕೇವಲ ಆಂತರಿಕ ಭದ್ರತೆಯಲ್ಲ, ಇದರ ಹಿಂದೆ ಚೀನಾದ ಡ್ರ್ಯಾಗನ್ ನೆರಳಿದೆ. ತನ್ನ ದೇಶದ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಚೀನಾದ ಕಾಲಿಗೆ ಬಿದ್ದಿರುವ ಪಾಕಿಸ್ತಾನಕ್ಕೆ ಈಗ ಗ್ವಾದರ್ ಬಂದರು ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಆದರೆ ಬಲೂಚ್ ಹೋರಾಟಗಾರರು ಚೀನಾದ ಹಸ್ತಕ್ಷೇಪವನ್ನ ಒಪ್ಪುತ್ತಿಲ್ಲ. ಇದೆಲ್ಲ ಒಂದು ಕಡೆಯಾದ್ರೆ ಹೀಗೆ ಪದೇ ಪದೇ ಭಾರತದ ಮೇಲೆ ಆರೋಪಿಸುವ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. 2026ರ T20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಫೆಬ್ರವರಿ 15ರಂದು ನಡೆಯಬೇಕಿದ್ದ ಹೈ ವೋಲ್ಟೇಜ್ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕ್ ಹೇಳಿತ್ತು. ಆದರೆ ಈಗ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದೆ. ಅದು ಕ್ರಿಕೆಟ್ ಮೈದಾನದಲ್ಲಿ ಒಂದೆಡೆ ಬಲೂಚಿಸ್ತಾನದಲ್ಲಿ ಬಾಂಬ್ ಸ್ಫೋಟಗೊಳ್ತಾ ಇದ್ರೆ, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗಳು ಪಾಕಿಸ್ತಾನಕ್ಕೆ ಹೋಗಲು ಹಿಂದೇಟು ಹಾಕ್ತಾ ಇವೆ. ಅದರಲ್ಲೂ ಭಾರತ ಪಾಕಿಸ್ತಾನದ ನೆಲದಲ್ಲಿ ಕ್ರಿಕೆಟ್ ಆಡಲು ನಿರಾಕರಿಸಿದೆ. ಭಯೋತ್ಪಾದನೆ ಮತ್ತು ಕ್ರಿಕೆಟ್ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಎನ್ನುವ ಭಾರತದ ನಿಲುವು ಈಗ ಜಗತ್ತಿಗೆ ಅರ್ಥವಾಗ್ತಾ ಇದೆ. 1971ರಲ್ಲಿ ಬಾಂಗ್ಲಾದೇಶ ಬೇರೆಯಾದ ಇತಿಹಾಸ ಪಾಕಿಸ್ತಾನದ ಕಣ್ಣು ಮುಂದಿದೆ. ಅಂದು ಕೂಡ ದಮನಕಾಂಡವೇ ನಡೆದಿತ್ತು. ಇಂದು ಬಲೂಚಿಸ್ತಾನದಲ್ಲಿ ಅದೇ ಇತಿಹಾಸ ಮರುಕಳಿಸ್ತಾ ಇದೆ. 145 ಮಂದಿಯ ಹತ್ಯೆ ಪಾಕಿಸ್ತಾನದ ಗೆಲುವಲ್ಲ, ಅದು ಆ ದೇಶದ ವಿನಾಶದ ಮುನ್ಸೂಚನೆ. ಬಲೂಚ್ ಜನರ ಸ್ವಾತಂತ್ರ್ಯದ ಕಿಚ್ಚು ಹತ್ತಿ ಉರಿಯುತ್ತಿದೆ. ಈ ಕಿಚ್ಚಿನಲ್ಲಿ ಪಾಕಿಸ್ತಾನ ಸುಟ್ಟು ಹೋಗುತ್ತಾ ಅಥವಾ ಜಗತ್ತು ಹಸ್ತಕ್ಷೇಪ ಮಾಡುತ್ತಾ ಕಾದು ನೋಡಬೇಕಿದೆ.